ಏನಾಯ್ತು ಕೇಶವ್? ಹುಣ್ಮೆ ದಿವಸ ಚಂದ್ರ ಹೇಗಿರ್ತಾನೆ? ಕಳಕಳೆ ಆಗಿರ್ತಾನೆ. ಯಾಕೆ? ಕೆಲ್ಸ ಮಾಡದೆ ಹೋದ್ರು ಕಳಕಳೆ ಆಗಿದ್ ನೀನು ಬೆನ್ನಿಗ್ ಮೊಳೆ ಹೊಡ್ಸ್ಕೊಂಡಿರೋ ತರ ಇದೆಯಲ್ಲ, ಏನಾಯ್ತು? ಅದು ಈ ಮನೇಲಿ ಕೃಷ್ಣನ್ ಮದುವೆ ಆಗಿದೆ. ಆದ್ರೆ ಯಾವ ಸಂಭ್ರಮ, ಯಾರ ಮುಗ್ದಲ್ಲೂ ನಗುನೂ ಇಲ್ಲ. ಅವನ ಮನೆಯವ್ರನ್ನ ಒಪ್ಸಿ ಮದುವೆ ಆಗಿದ್ದಿದ್ರೆ ಎಲ್ರು ಖುಷಿಯಿಂದ ಇರ್ತಾ ಇದ್ರು, ಸಂಬಂಧಿಕರೆಲ್ಲ ಇರ್ತಾ ಇದ್ರು. ಅವರೆಲ್ಲ ಸೇರ್ಕೊಂಡು ಮುಂದಿನ ಶಾಸ್ತ್ರಗಳನ್ನೆಲ್ಲ ನೋಡ್ಕೋತಾ ಇದ್ರು. ಹೌದೌದು, ಕರೆಕ್ಟಾಗಿ ಹೇಳಿದ್ಯ. ನಿನ್ ತಮ್ಮ ಮೌಂಟ್ ಎವರೆಸ್ಟ್ ಹತ್ತಿ ಬಾವುಟ ನೆಟ್ಟು ಬಂದಿದ್ದಾನ ನೋಡು, ಅದಕ್ಕೆ ನೀನ್ ಹೀಗೆ ಹೇಳ್ತಿದ್ಯಾ. ಅವನ್ ಮಾಡಿರೋದೇ ಮನೆ ಹಾಳು ಕೆಲ್ಸ. ತಿನ್ನೋ ಗತಿ ಇಲ್ಲದೆ ಹೋದ್ರು ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ. ಅಂತವನ್ಗೆ ಫಸ್ಟ್ ನೈಟ್ಗೆ ಅರೇಂಜ್ ಮಾಡ್ಬೇಕಿತ್ತಾ? ಅದು ಹಾಗೆಲ್ಲ. ಕೃಷ್ಣ ಮದುವೆ ಆದ್ರೂ ಹೊರಗಡೆ ಮಲ್ಗಿದ್ದಾನೆ. ರಚನಾ ಇಲ್ಲಿ ಒಬ್ಳೇ ಇದ್ದಾಳೆ. ಅಟ್ಲೀಸ್ಟ್ ಅವಳಿಗಾದ್ರೂ ಅಮ್ಮ ಮನೆಗೆ ಹೋಗಿ ಮಲ್ಗು ಅಂತ ಹೇಳ್ಬೋದಲ್ವಾ? ಹೌದು. ಈ ಮನೆ ಚಾಕ್ರಿ ಮಾಡೋದಲ್ದೆ ಆ ಕೆಲ್ಸ ಬೇರೆ ಮಾಡ್ತೀನಿ. ಅನ್ನ ಅಳ್ಸಿತ್ತು, ನಾಯಿ ಕಾದಿತ್ತು ಅನ್ನೋ ತರ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ. ಅವನಿಗೆ ಎಲ್ ಮಲಗ್ಬೇಕು, ಎಲ್ಲಿರ್ಬೇಕು ಅಂತ ಚೆನ್ನಾಗ್ ಗೊತ್ತಿರುತ್ತೆ. ಅದನ್ನೆಲ್ಲ ತಿಳ್ಕೊಂಡೇ ಮಾಡ್ಕೊಂಡಿರ್ತಾರೆ. ಅದನ್ ಬಿಟ್ಟು ಈಗ ಮಧುಚಂದ್ರದ ಕನ್ಸ್ ಕಾಣೋ ಸಮಯ ಅಲ್ಲ, ವಿರಹ ವೇದನೆಯಲ್ಲಿ ಕಾಲ ಕಳೆಯೋ ಸಮಯ. ಈಗೇನ್ ನೀನ್ ತೆಪ್ಪಗ್ ಮಲ್ಕೋತ್ಯಾ, ಇಲ್ಲ ಹೋಗಿ ಅವನ್ ಪಕ್ಕನೇ ಮಲ್ಕೋತ್ಯಾ? ಏನು? ದೇಶಪ್ರೇಮಿಯವರೇ, ನೆಮ್ಮದಿಯಾಗಿ ಮಲ್ಕೊಳ್ಳೋದ್ ಬಿಟ್ಟು ಇಲ್ಲಿಗೆ ಬಂದ್ ನಿಂತ್ರಿ. ನಿಮ್ ನೆಮ್ಮದಿನ ಹಾಳು ಮಾಡ್ರೋ ನಾನು ಹೇಗ್ ನೆಮ್ಮದಿಯಾಗಿ ಮಲ್ಕೊಳ್ಳಿ ಹೇಳಿ? ಹುಣ್ಣಿಮೆ ಬೆಳೆದಿಂಗಳ ತರ ಇದ್ದ ನಿಮ್ ಜೀವನಕ್ಕೆ ಎಷ್ಟು ತೊಂದರೆ ಕೊಟ್ಟಿದ್ದೀನಿ. ತೊಂದರೆ ಕೊಡ್ತಿರೋದು ನೀವಲ್ಲ, ನಾನು. ಅಪ್ಪಂಗ್ ಸಹಾಯ ಮಾಡಕ್ ಹೋಗಿ ಮನೆಯಲ್ಲಿ ಕದ್ದು ಕಳ್ಳ ಅನ್ಸ್ಕೊಂಡ್ಬಿಟ್ರಿ. ನಿರಾಶ್ರಿತರಾಗಿ ಬೀದಿ ನಿಂತಿದ್ದ ನಮ್ಮನ್ ಕರ್ಕೊಂಡ್ ಬಂದು ಆಶ್ರಯ ಕೊಟ್ಟಿರೋ ದೇವ್ರು ನೀವು. ನಿಜ ಹೇಳ್ಬೇಕು ಅಂದ್ರೆ ಆ 2 ಲಕ್ಷನ ವಾಪಸ್ ಕೊಟ್ಟು ನಿಮ್ ಮನೇಲಿ ನೀವ್ ಕಳ್ಕೊಂಡಿರೋ ಮಗನ್ ಸ್ಥಾನನ ವಾಪಸ್ ಕೊಡಿಸ್ಬೇಕನ್ನೋದೇ ನನ್ ಗುರಿ. ಅಷ್ಟೆಲ್ಲ ತೊಂದರೆ ತಗೋಬೇಡಿ ಲಕಿಚ, ಅದನ್ನೆಲ್ಲ ನಾನು ನಿಭಾಯಿಸ್ತೀನಿ. ನಾನಲ್ಲ, ನಾವು ಅಂತ ಹೇಳಿ. ನಿಮ್ ಜೊತೆ ನಾನಿರ್ತೀನಿ. ನೀವಾಗ್ಲೇ ನನ್ನ ಮದುವೆ ಆಗಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ಈ ಮನೇಲಿ ಯಾರು ನಿಮ್ಮನ್ನ ಸೊಸೆಯಾಗಿ ಒಪ್ಕೋತಿಲ್ಲ. ಈ ನಿರ್ಧಾರ ನಂದಲ್ಲ, ನಮ್ ತಂದೆದು. ಅವ್ರು ಯಾವತ್ತೂ ನನಗ್ ಒಳ್ಳೇದನ್ನೇ ಬಯಸ್ತಿದ್ರು. ಹಾಗೆ ಕೂಡ ಅವರು ಒಳ್ಳೆ ನಿರ್ಧಾರನೇ ಹೇಳಿ ಹೋಗಿದ್ದಾರೆ. ಈ ಮನೆಯವ್ರು ನನ್ನ ಸೊಸೆ ಅಂತ ಒಪ್ಕೊಳ್ತೇ ಇರ್ಬೋದು, ಆದ್ರೆ ನಾನ್ ಅವ್ರನ್ನ ನಮ್ಮವ್ರಂತ ಒಪ್ಕೊಂಡಿದ್ದೀನಿ. ಆ ನಂಬಿಕೆಯಿಂದಾನೆ ಅವ್ರ ಮನ್ಸನ್ ಗೆಲ್ತೀನಿ ಅನ್ನೋ ನಂಬಿಕೆ ನನ್ಗಿದೆ. ಅಲ್ಲಿವರೆಗೂ ನಾವಿಬ್ರು ಹೀಗೆ ಜೊತೆಯಾಗಿ ಎಲ್ಲಾ ಕಷ್ಟಗಳನ್ನ ಎದುರಿಸೋಣ. ನಾನ್ ಖಂಡಿತ ನಿಮ್ ಮಾತನ್ನ ನಡೆಸ್ಕೊಡ್ತೀನಿ ಲಕಿಚ. ದೂರ ಆಗಿರೋ ಮನ್ಸುಗಳೆಲ್ಲ ಒಂದಾಗಿ ನಾನು, ನೀವು, ಅಮ್ಮ, ಅರ್ಚನಾ ಎಲ್ಲ ಒಂದಾಗ್ ಮಾಡೋಣ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಮನೆನೇ ಇರೋದಿಲ್ಲ. ಯಾಕಂದ್ರೆ ಈ ಮನೆ ಬ್ಲಾಸ್ಟ್ ಆಗುತ್ತೆ. ಏನೇ ಮಾಡಿದ್ರು ನಾವಿನ್ 1 ತಿಂಗಳು ಒಳಗಡೆ ಮಾಡ್ಬೇಕು. ತಿಂಗಳೊಳಗ? ಯಾಕೆ? ಯಾಕಂದ್ರೆ ನಿಮ್ಮನ್ನ ಹೀಗೆ ಒಂಟಿಯಾಗ್ಬಿಟ್ಟು ನನ್ನಿಂದ ಇರಕ್ಕಾಗಲ್ಲ. ಕೃಷ್ಣ, ಹೊರಗಡೆ ಇದೀವಿ ಅನ್ನೋ ಪರಿಜ್ಞಾನನೂ ಇಲ್ದೆ ರೊಮ್ಯಾನ್ಸ್ ಶುರು ಹಚ್ಕೊಂಡಿದೀರಾ? ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ನಿಮ್ಗೆ? ಇವಾಗ ನಾವೇನ್ ಮಾಡಿದ್ವಿ? ನೀನ್ ಯಾಕಲ್ಲಿ ಹಾಸ್ಕೊಂಡಿದ್ಯಾ? ಗಂಡ ಎಲ್ಲಿರ್ತಾರೋ ಹೆಂಡತಿಯಾದವ್ರು ಅಲ್ಲೇ ಇರ್ಬೇಕಲ್ವಾ? ಓಹೋ, ಆದರ್ಶ ಪತಿಗೆ ಆದರ್ಶ ಪತ್ನಿ. ಚೆನ್ನಾಗಿದೆ. ಎಲ್ರೂ ಮಲ್ಗಿದ್ದಾರೆ ಅಂತ ಸುಮ್ನೆ ಇದೀನಿ. ಇಲ್ದೆ ಹೋಗಿದ್ರೆ ಬ್ರೇಕಿಂಗ್ ನ್ಯೂಸ್ ಮಾಡಿ ಎಲ್ರೂ ಎದ್ದೇಳಿಸ್ಬಿಡ್ತಾ ಇದ್ದೆ. ಅವನಿಲ್ಲಿ ಶಿಕ್ಷೆ ಅನುಭವಿಸ್ಕೊಂಡು ಹೊರಗಡೆ ಇದ್ರೆ ಅವನಿಗೆ ಸಾಥ್ ಕೊಡೋದಕ್ಕೆ ನೀನ್ ಬಂದ್ಬಿಟ್ಯಾ? ನಡಿ ಒಳಗಡೆ ಮಲ್ಕೋ. ಕಾವ್ಯ ಎದ್ದೇಳ್ ಮೇಲೆ. ರಚನಾ ನಿನ್ ಜೊತೆಲೆ ಮಲ್ಕೋತಾಳೆ. ಅಲ್ಲಿ ಅಣ್ಣನ್ ರೂಮ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಮಲ್ಗಕ್ ಹೇಳಿ. ನನ್ ಪ್ರಶ್ನೆಗೆ ಉತ್ತರ ಮಾತ್ರ ಕೊಡ್ಬೇಕು. ಪ್ರಶ್ನೆಗೆ ಪ್ರಶ್ನೆ ಮಾಡಿದ್ರೆ ನಿನ್ ಜೀವನಾನು ಪ್ರಶ್ನೆಯಾಗೆ ಉಳ್ದೋಗುತ್ತೆ. ಇದು ನಿಮ್ಮ ಅಪ್ಪನ ಮನೆ ಸುಖದ ಸುಪ್ಪತ್ತಿಗೆ ಅಲ್ಲ, ಮಲ್ಕೊಂಡು ಕನ್ಸ್ ಕಾಣೋದಕ್ಕೆ. ಹಾಲಲ್ಲಿ ಮಲಗ್ತಿದ್ಯಾ, ಬೆಳಗ್ಗೆನೆ ಎದ್ದು ಕೆಲಸ ಶುರು ಮಾಡ್ಕೋಬೇಕು. ಅರ್ಥ ಆಯ್ತಾ? ನೋಡಿ ಇವ್ರೆ, ನನ್ಗೊಂದು 50 ಕೋಟಿ ಸಾಲ ಬೇಕು, ಕೊಡ್ತೀರಾ? ಏನು ಆಗಲ್ವಾ? ಮತ್ತಿನ್ ಯಾಕ್ರಿ ಸಾಲ ಬೇಕಾ ಅಂತ ಚೇಳ್ ಕುಟುಕ್ದಂಗೆ ಕುಟುಕ್ತಾ ಇರ್ತೀರಾ? ಇಡ್ರಿ ಫೋನು. ನಾನ್ಸೆನ್ಸ್. ಏಯ್ ಡೋಲು, ಅದೇನ ಕತ್ತೆ ಅರ್ಸ್ಕೊಂಡ್ ಅರ್ಸ್ಕೊತಿದ್ಯಾ? ಏನಾಯ್ತು ನಿನಗೆ? ದೇವ್ರು ಏನು ನನ್ನಲ್ಲಿ ನಿನಗೆ ದೇವ್ರು ಕಾಣಿಸ್ತಿದ್ಯಾ? ಸೂಪರ್. ಹಾಗಾದ್ರೆ 101 ರೂಪಾಯಿ ಕಾಣಿಕೆ ಇಟ್ಬಿಟ್ಟು ಆಶೀರ್ವಾದ ತಗೋಬಾ. ನಿನ್ ಮಂಕ್ ಬೂದಿ ಆದ್ರೂ ವಾಸಿ ಆಗುತ್ತೆ. ನೀನು ದೇವ್ರಲ್ಲ, ದೆವ್ವ ನೀನು. ನಾನ್ ಹೇಳಿದ್ದು ಉದ್ಭವ ಮೂರ್ತಿ ಬಗ್ಗೆ. ನೋಡು, ನಮ್ಮ ಮನೇಲಿ ದೇವ್ರು ಉದ್ಭವ ಆಗ್ಬಿಟ್ಟಿದ್ದಾನೆ. ಮೊದ್ಲಿದ್ದೇನೆ ಅಕ್ಕಂಗೆ ಹೇಳ್ಬೇಕು. ಅಕ್ಕ ಬೆಳಗ್ಗೆ ಮೆಂಟಲ್ ಹಾಸ್ಪಿಟ್ಲಿಂದ ಹೊರಗೆ ಬಂದಿರೋ ಪೇಷಂಟ್ ತರ ಕೂಗ್ತಾವ್ರೆ. ದೇವ್ರು ಇದು ಲಕ್ಕಿ ಚಾಮ್ ಮನೇಲಿ ಇದ್ದಿದ್ದ ವಿಗ್ರಹ ಅಲ್ವಾ?
ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಬರ್ತಿದ್ಯಾ? ಅಕ್ಕ ಅದು ಅಲ್ಲಿ ಸಮಾಧಾನವಾಗಿ ಏನಾಯ್ತು ಅಂತ ಹೇಳು. ಅಕ್ಕ ಈ ಮನೇಲಿ ಶಿವ ಉದ್ಭವ ಆಗ್ಬಿಟ್ಟಿದಾನೆ. ಏನ್ ತಮಾಷೆ ಮಾಡ್ತಿದ್ಯಾ? ಉದ್ಧಾರನೇ ಆಗ್ದಿರೋ ಈ ಮನೇಲಿ ಶಿವ ಬೇರೆ ಉದ್ಭವ ಆಗ್ತಾನ? ನಿನಗೆಲ್ಲೋ ತಲೆ ಕೆಟ್ಟಿರ್ಬೇಕು. ಅಯ್ಯೋ ಅಕ್ಕ, ನಾನ್ ದೇವರಾಣೆಗೂ ನಿಜ ಹೇಳ್ತಾ ಇದ್ದೀನಿ. ಹೊರಗಡೆ ಶಿವನ್ ಮೂರ್ತಿ ಉದ್ಭವ ಆಗಿದೆ. ಕೇಶವ್ ಕೆಲ್ಸಕ್ ಹೋದ್ರು, ಮಾವ ಹೊರಗಡೆ ಹೋದ್ರು, ಕಾವ್ಯ ಕಾಲೇಜ್ಗೆ ಹೋದ್ರು. ಅವ್ರು ಯಾರ ಕಣ್ಣಿಗೂ ಕಾಣಿಸ್ದೇ ಇರೋ ಉದ್ಭವ ಮೂರ್ತಿ ನಿನ್ ಕಣ್ಣಿಗೆ ಕಾಣಿಸ್ಬಿಡ್ತಾ? ನಿನಗ್ ತಲೆಗಿಲೆ ಕೆಟ್ಟಿಲ್ಲ ತಾನೆ? ಅಯ್ಯೋ ಅಕ್ಕ, ನನ್ ತಲೆ ಸರಿ ಇದೆ. ಬೇಕಿದ್ರೆ ನೀನೆ ಹೊರಗಡೆ ಬಂದ್ ನೋಡು. ನೀನೆಲ್ಲಿ ನೋಡ್ದಿಯಮ್ಮ? ಹೊರಗಡೆ ಕೃಷ್ಣ ಮಲಗಿದಾನಲ್ಲ, ಅವನ್ ತಲೆ ಹತ್ರ ಶಿವ ಉದ್ಭವ ಆಗ್ಬಿಟ್ಟಿದಾನೆ. ಬೇಕಾದ್ರೆ ನಡೀರಿ, ನೋಡಿ ನೀವೇ. ಅಕ್ಕ ಬಾರಕ್ಕ, ನೋಡು ಬಾರಕ್ಕ. ಮನೇಲಿ ಯಾವ ವಸ್ತುನೂ ಇಲ್ಲ. ಅಂದ್ರೆ ಇವ್ರ ಲೆಟರ್ ಹೇಳ್ದಾಗೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಹೀಗೆಲ್ಲ ಮಾಡೋದಕ್ಕಿಂತ ಮುಂಚೆ ನನ್ಗೊಂದು ಮಾತು ಯಾಕೆ ಹೇಳಲಿಲ್ಲ? ಇವಾಗ ನಾನು ಲಕ್ಕಿ ಚಾಮಿಗೆ ಕೊಟ್ಟರೆ ಮಾತನ್ನ ಹೇಗೆ ಉಳಿಸ್ಕೊಳ್ಳಿ? ಏನ್ ಮಾಡ್ಲಿ? ಯಾರ್ದಮ್ಮ ಫೋನು? ನೀನ್ ಕಟ್ ಮಾಡಿದ್ರೆ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇದ್ದಾರೆ. ಕೃಷ್ಣ ಫೋನ್ ಮಾಡ್ತಾ ಇದ್ದಾನೆ ಅಣ್ಣ. ಮತ್ತೆ ರಿಸೀವ್ ಮಾಡಿ ಮಾತಾಡ್ಬೇಕಲ್ವಾ? ನೀವ್ ಅಲ್ಲಿ ಇಲ್ದೇ ಇರೋದು ಗೊತ್ತಾಗಿ ಅವರೆಲ್ಲ ಟೆನ್ಷನ್ ಆಗಿರ್ತಾರೆ. ಮೊದಲು ರಿಸೀವ್ ಮಾಡಿ ಮಾತಾಡು. ಬೇಡ ಅಣ್ಣ, ನಾನು ಏನಾದ್ರೂ ರಿಸೀವ್ ಮಾಡಿದ್ರೆ ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ಆಮೇಲೆ ಏನಾದ್ರೂ ಮಾಡಿ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಮ್ದಲ್ದೇ ಇರೋ ಜಾಗದಲ್ಲಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅಮ್ಮ, ರಚ್ಚು ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದ್ರು ನಾವ್ ಹೇಳ್ದೆ ಬಂದಿರೋದು ಎಷ್ಟ್ ಸರಿ ಹೇಳು? ಅಟ್ಲೀಸ್ಟ್ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ಲೋಕ ರಕ್ಷಣೆ ಮಾಡೋ ರಾಮನಾಗಿ ಅವಳ ರಕ್ಷಣೆ ಮಾಡಕ್ಕೆ ಕೃಷ್ಣ ಅವಳ ಜೊತೆ ಇರೋವಾಗ ನಮ್ಮ ಅಗತ್ಯ ಏನಿದೆ ಅಮ್ಮ? ಇದು ಅವಳ ಜೀವನ, ಅವಳೇ ಹೋರಾಡ್ಬೇಕು. ಅವಳ ಹೋರಾಟಕ್ಕೆ ಸಹಾಯ ಆಗ್ಲಿ ಅಂತಾನೆ ದೇವರ ವಿಗ್ರಹನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಈಗ ಆ ವಿಗ್ರಹನೇ ಅವಳಿಗೆ ಅಪ್ಪ ಅಮ್ಮ ಎಲ್ಲ. ನೋಡಿ, ಇದು ನಮ್ಮನೆ ವಿಗ್ರಹ ಇಲ್ಲಿಗೆ ಹೇಗ್ ಬಂತು? ಕೃಷ್ಣವ್ರೆ, ಈ ವಿಗ್ರಹ ಇಲ್ಲಿಗೆ ಹೇಗ್ ಬಂತು? ಅಮ್ಮ, ಅಚ್ಚು ಅವ್ರ ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ ಹೊರಗಡೆ ಹೋಗಿದಾರಾ? ಗೊತ್ತಿಲ್ಲ, ಈ ಲೆಟರ್ ಬರ್ದಿಟ್ಟು ಹೋಗಿದ್ದಾರೆ. ಪರವಾಗಿಲ್ವೇ? ರಾತ್ರಿ ಕೊಕ್ಕೊ ಅಂದಿದ್ದಕ್ಕೆ ಬೆಳಗ್ಗೆನೆ ಎದ್ದು ಮನೆಯಿಂದ ಕಾಲ್ ಕಿತ್ತಿದ್ದಾರೆ. ಅದೇನ್ ಮಹಾಕಾವ್ಯ ಬರ್ದಿದ್ದಾರೆ ನಾನು ನೋಡ್ತೀನಿ. ನಾನು ಅಚ್ಚು ಈ ದಿವಾನ್ ಕುಟುಂಬದಿಂದ ದೂರ ಹೋಗ್ತಿದ್ದೀವಿ. ಇನ್ಮೇಲೆ ಇದು ನಿನಗೆ ಅತ್ತೆ ಮನೆ ಮಾತ್ರ. ಬಾಡಿಗೆಗೆ ಮನೆ ತಗೋಬಹುದು, ಆದ್ರೆ ಮನಸ್ಸುಗಳನ್ನ ತಗೊಳಕ್ಕಾಗಲ್ಲ. ಅದು ಸ್ವಂತವಾಗಿರ್ಬೇಕು. ಹಾಗಾಗಿ ನಮ್ಮ ನೆಲೆನ ಹುಡ್ಕೊಂಡು ಹೋಗ್ತಿದೀವಿ. ಕೃಷ್ಣ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಇದೆ. ನಾವಿಲ್ಲ ಅಂತ ಯೋಚನೆ ಮಾಡೋದ್ ಬಿಟ್ಟು ಇರೋ ಕುಟುಂಬನ ಚೆನ್ನಾಗಿ ನೋಡ್ಕೊ. ಆ ಮನೆಯವರು ಯಾವತ್ತು ನಿನ್ನನ್ನ ಸೊಸೆ ಅಂತ ಒಪ್ಕೋತಾರೋ ಅವತ್ತು ನಿನ್ನ ನೋಡೋದಕ್ಕೆ ಬರ್ತೀನಿ. ಒಳ್ಳೇದಾಗ್ಲಿ ಅಮ್ಮ. ಅಯ್ಯೋ ಪಾಪ ಅಲ್ವಾ ಅಕ್ಕ, ಈ ಕಡೆ ಅಪ್ಪನೂ ಇಲ್ಲ, ಇದ್ದಿದ್ ಅಮ್ಮ ತಂಗಿನೂ ಮನೆ ಬಿಟ್ಟು ಹೋಗಿದ್ದಾರೆ. ಇವಾಗ ರಚನೆನ್ ಪರಿಸ್ಥಿತಿ ಕಡ್ಲೆಕಾಯಲ್ಲಿ ಕಾಯಿ ಇಲ್ದೇ ಇರೋ ಸಿಪ್ಪೆ ತರ ಆಗಿದೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ಬೇಡಿ. ಸುಮ್ಮನೆ ಇರು ಬರೀ. ಬೆಂಕಿ ಹತ್ಕೊಂಡಿರುವಾಗ ಅದಕ್ಕೆ ಯಾಕೆ ತುಪ್ಪ ಹಾಕ್ತೀಯ? ನೋಡ್ ರಚನೆ, ನೀನ್ ಇವನ್ನ ಮದ್ವೆ ಮಾಡ್ಕೊಂಡಿದ್ದೇ ತಪ್ಪು. ಪಾಪ ನಿಮ್ಮಮ್ಮ ರಾಮ ಕೃಷ್ಣ ಅಂತ ಮನೇಲಿರೋ ಕಾಲದಲ್ಲಿ ಈಗ ಎಲ್ಲಿಗೆ ಪಯಣ, ಯಾವುದು ದಾರಿ ಅಂತ ಅಲ್ಲಿಯೋ ಸ್ಥಿತಿ ಬಂದಿದೆ. ನಾನ್ ತಪ್ಪು ಮಾಡ್ಲಿಲ್ಲ ಮೇಡಮ್. ನಮ್ಮಪ್ಪ ಇಷ್ಟಪಟ್ಟಿರೋ ವ್ಯಕ್ತಿನೇ ಮದ್ವೆ ಆಗಿದ್ದೀನಿ. ಲಕ್ಕಿ ಚಾಮ್, ನೀವು ಬಿಡೋ ಬೊಗಳೆ ನಮ್ಮ ಮಂತ್ರ ಅಂತ ನಿಂತ್ಕೊಂಡು ಕೇಳಿಸ್ಕೊಳ್ಳೋ ಬದಲು ಅಮ್ಮ ಎಲ್ಲಿದ್ದಾರೆ ಅಂತ ಹುಡ್ಕೋಣ ಬನ್ನಿ ಪ್ಲೀಸ್. ನಾನು ಎಷ್ಟೊತ್ತಿ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಬನ್ನಿ ಒಬ್ಬ ಹುಡ್ಕೋಣ. ಇದೇನ್ ರಚನಾ ಹೀಗೆ ನಿಂತ್ಬಿಟ್ಟೆ? ಪತಿದೇವ ಕರಿಬೇಕಾದ್ರೆ ನೀನ್ ಹೋಗ್ಬೇಕಾಗಿರೋದು ಪತಿವ್ರತೆ ಲಕ್ಷಣ. ನೋಡು, ನಿನ್ಗೆ ಈ ವಿಷಯದಲ್ಲಿ ಏನೇ ಸಹಾಯ ಬೇಕಾದ್ರೂ ಕೇಳು, ನಾನು ಅದನ್ನ ಪ್ರಸಾದ ಅನ್ಕೊಂಡು ಕಣ್ಣಿಗೊತ್ಕೊಂಡ್ ಮಾಡ್ತೀನಿ. ಹೌದೌದು, ಅಂಬಾರಿ ತೋರಿಸಿ ತಂಬೂರಿ ನುಡ್ಸೋರು ನೀವು. ನಿಮ್ ಬುದ್ಧಿ ನನಗೆ ಗೊತ್ತಿಲ್ವಾ? ಲಕ್ಕಿ ಚಾಮ್, ಬನ್ನಿ ಹೋಗೋಣ. ಒಂದ್ ನಿಮಿಷ ನಿಂತ್ಕೊಳ್ಳಿ. ರಚನಾ, ನೀನೇನಾದ್ರೂ ಈಗ ಮನೆಯಿಂದ ಹೊರಗಡೆ ಕಾಲಿಟ್ಟೆ ಅಂತ ತಿಳ್ಕೊ, ಈ ದಿವಾನ್ ಮನೆ ಬಾಗ್ಲು ನಿನಗೆ ಪರ್ಮನೆಂಟ್ ಆಗಿ ಮುಚ್ಚೋಗುತ್ತೆ. ಊರ್ಮಿಳಾ, ಅವ್ರ ಅಮ್ಮ ತಂಗಿನ ಹುಡ್ಕೋದಕ್ ಹೋಗ್ತಾ ಇದಾಳೆ. ಹೋಗ್ಬರ್ಲಿ ಬಿಡಮ್ಮ. ನೋಡ್ದ್ಯಾ ಅಕ್ಕ, ನಿನ್ ಮುಂದೆನೆ ನೆಪೋಟಿಸಂ. ಪರವಾಗಿಲ್ಲ ಬಿಡು ಪರಿ, ಅವ್ರು ಏನೇ ಹೇಳಿದ್ರು ಇವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ವಲ್ಲ, ಆದ್ರಿಂದ ಏನ್ ಡಿಫ್ರೆನ್ಸ್ ಆಗಲ್ಲ. ಹೋಗ್ ರಚನಾ, ನೀನ್ ಹೋಗು. ನೀನ್ ಹೋಗಿ ನಿನ್ ತಾಯಿ ತಂಗಿನ ಹುಡ್ಕು. ಆದ್ರೆ
ಮತ್ತೆ ವಾಪಸ್ ಈ ಮನೆ ಕರ್ಕೊಂಡ್ ಬರ್ಬೇಡ. ಅತ್ತೆ ಮನೆಗಿಂತ ತವ್ರ ಮನೆನೇ ಇಂಪಾರ್ಟೆಂಟ್ ಅಲ್ವಾ ಕೃಷ್ಣ? ಲಕಿಚಾಮ್, ಇವರು ಮನುಷ್ಯತ್ವ ಇಲ್ದೇ ಇರೋರು, ಇವ್ರ ಮಾತೇನ್ ಕೇಳ್ತೀರಾ? ಬನ್ನಿ ಅವ್ರನ್ನ ಹುಡ್ಕೋಣ. ಏ ಕಳ್ಳ ಕೃಷ್ಣ, ಈ ರೀತಿ ಅತ್ತೆ ನಾದ್ನಿನ ಹುಡುಕೊಂಡು ಬೀದಿ ಬೀದಿ ತಿರ್ಗೋ ಬದಲು ಒಂದ್ ಕೆಲ್ಸ ಹುಡುಕೊಂಡಿದ್ರೆ ಆರಾಮಾಗಿ ಸಂಸಾರ ಮಾಡ್ಬೋದಾಯ್ತು. ನಾನ್ ಇವಳನ್ನ ಮನೆ ಒಳಗಡೆ ಕರ್ಕೊಂಡಿದ್ದೀನಷ್ಟೇ, ಸಾಕ್ತೀನಿ ಅಂತ ಹೇಳಿಲ್ಲಪ್ಪ. ಅದ್ಗೆ ನೀವ್ ಹೇಗೆ ಅಂದ್ರೆ ಆಡೋ ಮಕ್ಳಿಗೆ ಐಸ್ ಕ್ಯಾಂಡಿ ರುಚಿ ತೋರ್ಸೋದು, ಅವ್ರದ್ ಬೇಕು ಅಂದ್ರೆ ನಾನು ಹೇಳಿದ ಕೆಲ್ಸ ಮಾಡು ಅವಾಗ ಕೊಡ್ತೀನಿ ಅನ್ನೋದು. ಇಂಥ ಚೀಪ್ ಗೇಮ್ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಐಸ್ ಕ್ಯಾಂಡಿ ತಿನ್ನೋ ಸಣ್ಣ ಹುಡುಗ ಅಲ್ಲ, ನನಗೆಲ್ಲಾನು ಅರ್ಥ ಆಗುತ್ತೆ. ಲಕಿಚಾಮ್, ನೀವ್ ದಯವಿಟ್ಟು ಬನ್ನಿ. ದೇಶಪ್ರೇಮಿಯವರೇ, ಒಂದ್ ನಿಮಿಷ. ಅಮ್ಮ ಬೀಗ್ರ ಮನೇಲಿ ಇರಬಾರ್ದು ಅಂತ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಹಾಗಾಗಿ ನಾವ್ ಅವ್ರನ್ನ ಹುಡ್ಕೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಏನ್ರಿ ನೀವು ಕಾಗೆ ನವಿಲಿನ ತರ ಮಾತಾಡಿದ ತಕ್ಷಣ ಅದ್ ನವಿಲ್ ಆಗಲ್ಲ. ಇವ್ರು ಇರೋದೇ ಹೀಗೆ. ನೀವ್ ಬನ್ನಿ ಅಮ್ಮನ ಹುಡ್ಕೋಣ. ಇಲ್ಲ ದೇಶಪ್ರೇಮಿಯವರೇ, ಅಮ್ಮ ಏನ್ ಹೇಳಿದ್ದಾರೆ? ನಿಮ್ ಮನೆಯವರು ನನ್ನನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ಅವರೇ ಬರ್ತೀನಿ ಅಂತ ಹೇಳಿದ್ದಾರೆ. ಅಂದ್ಮೇಲೆ ಬಂದೇ ಬರ್ತಾರೆ. ಇನ್ನೂ ಒಂದ್ ಕಡೆ ವ್ಯವಸ್ಥೆ ಮಾಡ್ಕೊಂಡು ಖಂಡಿತ ಫೋನ್ ಮಾಡ್ತಾರೆ. ಹಾಗೆ ಉರ್ಮಿಳಾ ಮೇಡಮ್ ಹೇಳ್ತಿರೋದು ಸರಿಯಾಗೇ ಇದೆ. ನಾನೀಗ ತವ್ರ ಮನೆ ಬಗ್ಗೆ ಯೋಚನೆ ಮಾಡಕ್ ಆಗಲ್ಲ. ಈಗಿದು ನನ್ ಮನೆ, ನನ್ ಕುಟುಂಬ. ನಾನೀಗ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ನಮ್ಮನ್ನ ಕಾಪಾಡ್ಲಿ ಅಂತಾನೆ ಅಮ್ಮ ಈ ವಿಗ್ರಹನ ಇಲ್ಲಿಟ್ಟು ಹೋಗಿರೋದು. ದುಷ್ಟರನ್ನ ಶಿಕ್ಷಿಸೋಕೆ ಶಿವ ಇರೋವಾಗ ಯಾಕೆ ಭಯ ಪಡ್ಬೇಕು ಹೇಳಿ? ಇದು ಸಂಸ್ಕಾರ ಅಂದ್ರೆ ಎಲ್ಲದಕ್ಕೂ ಅಂತ್ಯ ಸಂಸ್ಕಾರ ಹೇಳೋ ಬುದ್ಧಿನ ಬಿಟ್ಟು ಅವ್ರನ್ನ ನೋಡಿ ಕಲ್ತ್ಕೊಳ್ಳಿ. ರಚನಾ, ನೀನ್ ಇಷ್ಟೊಂದು ಗಟ್ಟಿ ಪಿಂಡ ಅಂತ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ, ಈ ಪಿಂಡಕ್ಕೆ ಪಿಂಡ ಪ್ರದಾನ ಮಾಡಿನೇ ಮನೆಯಿಂದ ಹೊರಗಡೆ ಹಾಕ್ತೀನಿ. ರಚನಾ, ರಚನಾ! ಅಯ್ಯಯ್ಯೋ, ಮತ್ತೆ ಇಲ್ಲಿಗೆ ಯಾಕೆ ಬಂದ್ರು? ಇಲ್ಲೇ ಇದ್ಯಾ? ಏನೇ ನೀನು ಉಪ್ಪಿಟ್ಟಲ್ಲಿ ದಪ್ಪುಪ್ ಸಿಕ್ಕಿರೋ ತರ ಹಂಗ್ ಮುಖ ನೋಡ್ತಿದ್ಯಾ? ನಾನ್ ಬಂದಿದ್ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ ಅತ್ತೆ, ಬನ್ನಿ ಕೂತ್ಕೊಳ್ಳಿ. ಹೋದ್ ಸರ್ತಿ ಬಂದಾಗ ನನ್ಗೂ ಈ ಮನೆಗೂ ಸಂಬಂಧನೇ ಇಲ್ಲ ಅನ್ನೋ ತರ ಇತ್ತು. ಆದ್ರೆ ಈಗ ನೀನು ಈ ಮನೆಗ್ ಸೊಸೆ ಆಗಿದ್ಯಾ, ಹೊಸ ಸಂಬಂಧನ ಹುಟ್ಟಾಕಿದ್ಯಾ. ಯಾಕೆ ರಚನಾ, ಏನು ಮಾತಾಡ್ದೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು? ಅದು ನೀವು ಸಡನ್ ಆಗಿ ಬಂದ್ರಲ್ಲ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹೆಣ್ಮಕ್ಳು ಹೀಗೆ ಇರ್ಬೇಕು ಕಣೆ, ಜಾಸ್ತಿ ಮಾತಾಡಿದ್ರೆ ಬಾಯ್ ಬಡ್ಕಿ ಅಂತಾರೆ. ಅದು ನಿನ್ ಮದ್ವೆ ಆಯ್ತಲ್ಲ, ಅದಕ್ಕೆ ನಿನ್ ಮಣ್ಣು ತುಂಬಿ ಅತ್ತೆ ಮನೇಲಿ ಎಷ್ಟು ಸಂತೋಷವಾಗಿದ್ಯಾ ಅಂತ ನೋಡ್ಕೊಂಡು ಹೋಗಕ್ ಬಂದೆ. ಇವ್ರು ಯಾರು ನನ್ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಈ ವಿಷಯ ಏನಾದ್ರೂ ಇವ್ರಿಗೆ ಗೊತ್ತಾದ್ರೆ ಅದೇನ್ ಮಾಡ್ತಾರೋ ಏನೋ. ಅತ್ತೆ, ಈಗ ಯಾಕಾಗಲ್ಲ ಅಲ್ವೇ? ನಿನ್ಗೆ ಅಪ್ಪ ಇಲ್ಲ, ಅಮ್ಮ ಇದ್ರು ಮಾಡೋ ಹಾಗೆ. ಇರೋಳೊಬ್ಳು ನನ್ ಸೋದ್ರತ್ತೆ, ನಾನ್ ಮಾಡ್ದೆ ಇನ್ಯಾರೇ ಮಾಡ್ತಾರ? ಏನೋ ಬಿಡಮ್ಮ. ಅಂತೂ ನಿಮ್ಮಪ್ಪ ಆಸೆ ಪಟ್ಟ ಹಾಗೆ ದೊಡ್ಡ ಮನೆಗೆ ಸೇರ್ಕೊಂಡಿದ್ಯಾ. ಅದ್ ಸರಿ, ಎಲ್ಲಿ ನಿಮ್ಮಮ್ಮ ನಿನ್ ಗಂಡ ಯಾರು ಕಾಣಿಸ್ತಾನೆ ಇಲ್ಲ? ಅಚ್ಚು ಅಮ್ಮ ಮನೆ ಬಿಟ್ಟು ಹೋಗಿರೋ ವಿಷಯ ಯಾವುದೇ ಕಾರಣಕ್ಕೂ ಇವ್ರಿಗೆ ಮಾತ್ರ ಗೊತ್ತಾಗ್ಬಾರ್ದು. ಸಂಬಂಧ ಬೇಡ ಅಂತ ಮದ್ವೆ ಆಗಿ ಬಂದ್ಬಿಟ್ಟೆ, ಹಾಗಂತ ಸೋದರತ್ತೆಯಾಗಿ ನಾನ್ ಸುಮ್ನೆ ಇರಕ್ಕಾಗುತ್ತೇನೆ? ನಿನಗ್ ತವರಿಂದ ಇರೋದ್ರಿಂದ ಅತ್ತೆ ಆಗಿ ನಾನ್ ತೋಗ್ತೇನೆ, ನೀನ್ ಬಾರೆ ಮರ್ಜಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.